ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ 19 ಜನ ಇದ್ದಾರೆ. 19 ಜನದಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡಕ್ಕೆ ಆಗೋದು 3 ಜನ ಅಂತ ಈಗ ಹೇಳಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ವೋಟ್ ಮಾಡಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇದರಲ್ಲಿ ಇನ್ನೊಂದೇನಪ್ಪ ಟ್ವಿಸ್ಟ್ ಅಂತಂದ್ರೆ, ಈಗ ತೆಲುಗು ಬಿಗ್ ಬಾಸ್ ಅಲ್ಲಿ ಅಗ್ನಿ ಪರೀಕ್ಷೆ ಆಗಿದೆ. ಅದರಲ್ಲಿ ಹೇಗಪ್ಪ ಆಗಿತ್ತು ಅಂತಂದ್ರೆ 5 ಜನನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆಯೊಳಗಡೆ ಬಿಟ್ಟಿದ್ರು. ಆದ್ರೆ ಈಗ 60 ಜನ ಫಸ್ಟ್ ಇಲ್ಲಿ ಸೆಲೆಕ್ಟ್ ಆಗಿದ್ದು, ಅಂದ್ರೆ ಅಗ್ನಿ ಪರೀಕ್ಷೆ ಸ್ಟೇಜಿಗೆ ಏನ್ ಬಂದಿದ್ರು ಅವಾಗ ಅಲ್ಲಿ 60 ಜನನ್ನ ಕರ್ಸಿದ್ರು. ಅಂದ್ರೆ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ಗಳು, ಅಂದ್ರೆ ಸಾವಿರಾರು ವಿಡಿಯೋಗಳು, ಲಕ್ಷಾಂತರ ವಿಡಿಯೋಗಳು ಇಲ್ಲಿ ಕಳಿಸಿದ್ರು ಕೂಡ ಅದರಲ್ಲಿ 60 ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ರು. 60 ಜನದಲ್ಲಿ ಈಗ 19 ಜನ ಇದ್ದಾರೆ. ಈಗ 19 ಜನದಲ್ಲಿ 3 ಜನ ಮಾತ್ರ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ತಾರೆ. ಆದ್ರೆ ತೆಲುಗು ಬಿಗ್ ಬಾಸ್ ಅಲ್ಲೂ ಕೂಡ ಇದೇ ರೀತಿ ಮಾಡಿದ್ರು. ಅಲ್ಲಿ 5 ಜನನ ಕಳಿಸಿದ್ರು. ಆದ್ರೆ ಈಗ ಕನ್ನಡ ಬಿಗ್ ಬಾಸ್ ಅಲ್ಲಿ ಕಳಿಸ್ತಾ 3 ಜನನ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ. ವೈಲ್ಡ್ ಕಾರ್ಡ್ ಅಲ್ಲಿ ಇವಾಗ 2 ಪರ್ಸನ್ ಎಂಟ್ರಿ ಕೊಡಬಹುದು ಅಂತ ಅಂದ್ಬಿಟ್ಟು ಹೇಳಾಗ್ತದೆ. ಯಾಕೆಂದ್ರೆ ನಿರಂಜನ್ ದೇಶಪಾಂಡೆ ಅವ್ರದ್ದು ಒಂದು ಇಂಟರ್ವ್ಯೂ ನಲ್ಲಿ ಇವಾಗ ಕೇಳ್ತಾರೆ, ಈಗ 3 ಜನಕ್ಕೆ ಅಷ್ಟೇ ಅವಕಾಶನ, ಇಲ್ಲ ಅಂತಂದ್ರೆ ಈಗ 60 ಜನ ಏನಿದ್ರು ಅದರಲ್ಲಿ ಯಾರನ್ನಾದ್ರೂ ಈಗ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡಿಸ್ಬೋದಾ ಅಂತ ಅಂದ್ಬಿಟ್ಟು. ಅಂದ್ರೆ ಅವರು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಆದ್ರೆ ಅವ್ರು ಹೇಳೋ ಮಾತಲ್ಲಿ ಗೊತ್ತಾಗ್ತಿರೋದೇನಪ್ಪಾ ಅಂತಂದ್ರೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡೋ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಒಂದು ಸುಳಿವು ಸಿಕ್ಕಂತೆ ಆಗಿದೆ. ಅಂದ್ರೆ ಕಲರ್ಸ್ ವಾಹಿನಿ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಅವ್ರು ಆಗಿರೋದು ಇದು ಒಂದೇ ಅಲ್ಲ, ಇಲ್ಲಿ ಸುಮಾರು ಜನ ಡಿಸ್ಕಷನ್ ಆದ ನಂತರನೇ ಇಲ್ಲಿ ಎಲ್ಲ ಕೂಡ ಗೊತ್ತಾಗೋದಲ್ವಾ. ಮೇನ್ ಆಗಿ ಅವರು ಕೂಡ ಎಲ್ಲ ಕೂಡ ಇಲ್ಲಿ ಹೇಳಂಗಿರಲ್ಲ ಡೈರೆಕ್ಟ್ ಆಗಿ. ಈಗ ತೆಲುಗು ಬಿಗ್ ಬಾಸ್ ಅಲ್ಲಿ 5 ಜನ ಕಳಿಸಿದ್ದಾರೆ ಅಂತಂದ್ಮೇಲೆ ಈಗ ಕನ್ನಡ ಬಿಗ್ ಬಾಸ್ ಅಲ್ಲಿ 3 ಜನ ಈಗ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾರೆ. ಆದ್ರೆ ಇನ್ನೂ 2 ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡಿಸೋ ಚಾನ್ಸಸ್ ಜಾಸ್ತಿ ಇದೆ. ಆದ್ರೆ ಈಗ 60 ಜನ ಏನಿದಾರಲ್ವಾ, ಈಗ ರಿಜೆಕ್ಟ್ ಅಂತ ಹೇಳಿ ಕಳಿಸಿದ್ದಾರೆ. ಮತ್ತೆ ಇವಾಗ ಫೈರ್ ಲೇಡಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕರೆದ್ರು. ಅಂದ್ರೆ ಸುಮಾರು ಜನಕ್ಕೆ ಇಲ್ಲಿ ಮೋಸ ಆಯ್ತಪ್ಪ, ಇಲ್ಲಿ ಸ್ಪರ್ಧಿ ಇದ್ದೀರಾ ತುಂಬಾ ಚೆನ್ನಾಗಿರೋದು ಅಂತ ನಮಗೆಲ್ಲ ಅನ್ಸಿದೆ, ಹೌದು. ಬಟ್ ಅಲ್ಲಿ ರಿಜೆಕ್ಟ್ ಆಗಿ ಬಂದಿದಾರಲ್ವಾ, ಅವ್ರನ್ನ ಮತ್ತೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡಿಸೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಆದ್ರೆ ಈಗ 19 ಜನ ಏನಿದಾರೋ 19 ಜನದಲ್ಲಿ ಅದರಲ್ಲಿ ಫಿಲ್ಟರ್ ಮಾಡಿ 3 ಜನ ಒಳಗಡೆ ಹೋಗ್ತಾರೆ. ಮತ್ತೆ ಟಾಪ್ 10 ವರೆಗೂ ಬಂದಿರ್ತಾರಲ್ವಾ, ಅದರಲ್ಲಿ 2 ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಟೋಟಲ್ ಆಗಿ ಈಗ 19 ಜನ ಏನಿದಾರೋ ಅದರಲ್ಲಿ 5 ಜನನ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್, 3 ಜನ ಇವಾಗ ವೋಟ್ ಮಾಡ್ಬಿಟ್ಟು ಒಳಗಡೆ ಹೋಗ್ತಾರೆ. ಆ ನಂತರನೇ 2 ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡಿಸೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಸದ್ಯ ಈ ರೀತಿಯಾದ ಒಂದು ನ್ಯೂಸ್ ಓಡಾಡ್ತಾ ಇದೆ. ಎಷ್ಟು ಮಟ್ಟಿಗೆ ನಿಜಾನ ಸುಳ್ಳೋ ಗೊತ್ತಿಲ್ಲ. ಈ ರೀತಿ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಈಗ 19 ಜನ ಏನಿದ್ದಾರೆ ಅದರಲ್ಲಿ 3 ಜನ ಮಾತ್ರನೇ ಹೋದ್ರೆ ಸುಮಾರು ಜನ ಇಲ್ಲಿ ಬೇಜಾರು ಮಾಡ್ಕೊಂತಾರೆ. ಅಂದ್ರೆ ಬೇಜಾರು ಅನ್ನೋಕ್ಕಿಂತ ಒಬ್ಬರಿಗಿಂತ ಒಬ್ರು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ಹತ್ರ ಆಗ್ತದೆ. ಈಗ ಏನ್ ಕಂಟೆಸ್ಟೆಂಟ್ ಬಂದಿದಾರೋ ಇವ್ರನ್ನ ನೋಡಿದ್ರೆ ಇಲ್ಲಪ್ಪ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ಟು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೀವು ಕುಮಾರಿ ಅವ್ರ ಬಗ್ಗೆ ಇಲ್ಲಿ ತಗೊಳ್ಬಹುದು. ಕುಮಾರಿ ಅವ್ರನ್ನ ನೋಡಿದ ತಕ್ಷಣ ಇಲ್ಲಪ್ಪ ಇಲ್ಲಿ ಗಿಲ್ಲಿ ಅವ್ರ ತಂಗಿ ಇದ್ದಂಗಿದ್ದಾರೆ, ಇವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಕೂಡ ಒಬ್ಬೊಬ್ರು ಅನಿಸಿಕೆನ ನಾನು ಇಲ್ಲಿ ಹೇಳ್ತಿರೋದು. ಕೆಲವೊಬ್ಬರಿಗೆ ಈ ತರ ಅನ್ಸಿದೆ. ಗಿಲ್ಲಿ ಅವ್ರನ್ನ ನೋಡಿದ್ವಲ್ಲ, ಈಗ ಕುಮಾರಿ ಅವ್ರನ್ನು ಕೂಡ ಅದೇ ರೀತಿ ಅನಿಸ್ತದೆ ಗಿಲ್ಲಿ ಅವ್ರ ತರನೇ ಅಂತ ಸುಮಾರು ಜನ ಇಲ್ಲಿ ಅವರ ಒಂದು ಅನಿಸಿಕೆನ ಹಂಚ್ಕೊಂಡಿದ್ದಾರೆ. ಇಲ್ಲಪ್ಪ ಕೆಲವೊಬ್ಬರಿಗೆ ಏನ್ ನಾಟಕ ಆಡ್ತಾರಪ್ಪ ಈ ಕುಮಾರಿ, ಏನ್ ಡ್ರಾಮಾ ಆಡ್ತಾರಪ್ಪ, ಬರೀ ಸಿಂಪತಿ ಗಿಟ್ಟಿಸ್ಕೊಂತಿದ್ದಾರೆ, ನೀವು ಅವ್ರ ಬಗ್ಗೆ ಮಾತಾಡ್ತಿರಲ್ವಾ, ನಿಮ್ಗೇನು ಕೆಲಸ ಇಲ್ವಾ ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಸುಮಾರು ಕಮೆಂಟ್ಸ್ ಗಳನ್ನ ಇಲ್ಲಿ ಹಾಕಿದ್ದಾರೆ. ಯಾರು ಏನ್ ಹೇಳಿದ್ರು ಯಾರೇನ್ ಬಿಟ್ರು ಕೂಡ ಈಗ 3 ಜನ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾರೆ. ಆ ನಂತರ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ 2 ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಸೊ ವೀಕ್ಷಕರೇ, ಈ ರೀತಿ ಆದ್ರೆ ಹೇಗಿರುತ್ತೆ? ಇಲ್ಲಾಂದ್ರೆ ಬರೀ 3 ಜನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ? ಆದ್ರೆ 60 ಜನ ಏನ್ ಸೆಲೆಕ್ಟ್ ಆಗಿದಾರೋ ಅದರಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡಿಸ್ತಾರಲ್ಲ, ಅದು ಸ್ವಲ್ಪ ಕಷ್ಟನೇ. ಬಟ್ ಈಗ 1 to 10 ಏನಿದಾರೋ ಅದರಲ್ಲಿ ಯಾರನ್ನಾದ್ರೂ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಈಗ 19 ಜನದಲ್ಲಿ ನಿಮ್ ಸಪೋರ್ಟ್ ಯಾರಿಗಿದೆ, ನೀವು ಯಾರು ವೋಟ್ ಮಾಡಿದೀರಾ ಅನ್ನೋದ್ರ ಬಗ್ಗೆ, ಮತ್ತೆ ಯಾವ ಕಂಟೆಸ್ಟೆಂಟ್ ನ ನೀವು ಬಿಗ್ ಬಾಸ್ ಮನೆ ಒಳಗಡೆ ಈಗ ಅಗ್ನಿ ಪರೀಕ್ಷೆ ಗೆದ್ದ ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡೋಕೆ ಆಗೋದು, ನಿಮ್ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮೇಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.